ನಿಮ್ಮ ಡ್ರೆಸ್ ಚೆನ್ನಾಗಿದೆ. ಅಣ್ಣ ಅಣ್ಣ ಅಂದ್ರೆ ಎಷ್ಟು ಇಷ್ಟ ನಿಮ್ಗೆ? ಪ್ರಾಣ. ಹೌದಾ? ಪುಣ್ಯ ಮಾಡಿದಿರಿ ನೀವಿಬ್ರು ಅಣ್ಣ ತಂಗಿ. ಮುಂದೆ ಕಷ್ಟ ಯಾವಾಗ ಏನಾರ ಬಂದ್ರೆ ಗೊತ್ತಾಗಲ್ಲ. ಅಂತದ್ಕ ಸ್ವಲ್ಪ ಗಟ್ಟಿ ಬಂಗಾರ ತಗ ಅನ್ಸ್. ಹಿಂದಿನ ಸರಿ ಗಟ್ಟಿ ಬಂಗಾರ ಕೊಡ್ಸಿದ್ರು ಅಣ್ಣವ್ರಿಗೆ ಅಂತ ಕೊಡ್ತೀಯ ಸರ್? ನ್ಯಾಚುರಲ್ ಗುಣ ಸರ್ ಅದು. ಇಲ್ಲೇ ಒಂದಿಬ್ರು ಬೇಕಾದ್ರೆ ಅವ್ರು ಕರಿತೀವಿ ಸರ್, ಕೇಳ್ರಿ ಏನವ ದುಡ್ಡು ಇಟ್ಕೊಂಡಿಲ್ಲ ಅಲ್ಲಿಗೆ ಒಂದಾಗ ಕೊಡ್ತೀಯನವ. ಅಣ್ಣ ಗಾಡ್ರೇಜ್ ಲೀವ್ಗು ಆ ರೊಕ್ಕ ಐತಿ ತಗೊಂಡೋಗ್ಬಿಡಿ ನೀನು ಸರ್. ಆಕಿ ನಿಜವಾದ ತಗೊಂಡು ಹೋಗಿಬಿಟ್ರಿ ಸರ್. ಆಮೇಲೆ ನೋಡಿದ್ರಿ ನಿಮ್ಗೆ ಏನಾರು ಅಕಸ್ಮಾತ್ರ ಅಯ್ಯ ಅಂದ್ರೆ ಕೇಳಿದ್ ನೀವು ಏನು ಕೇಳ್ತೀರಿ ಅದಕ್ಕೆ ಕೊಡ್ತೀವಿ. ನಮ್ಮ ತಾಯಿನ ಸರ್, ಈಗ ಜಗತ್ ರಕ್ಷಿಸೋ ತಾಯಿನೂ ಈಕೆನೆ, ನನ್ನ ಹೊಟ್ಟೆಗಿಂದ ತಂದ ತಾಯಿನೇ ಈಕೆನ ಸರ್. ನಮ್ಮ ತಮ್ಮರ ಬಗ್ಗೆ ಹೇಳಕ್ಕಂದ್ರೆ ಆಗ್ತಾನೆ ಇಲ್ರಿ. ತಂದೆ ಸಮಾರಿ ನಮ್ಮ ತಮ್ಮರು ನಮಗೆ. ಮುಂದಿನ ಜನ್ಮದ ತಂದೆ ಅಕ್ಕರೋ ಹಿಂದಿನ ಜನ್ಮದ ತಂದೆ ಆಗಿದ್ದು ಅಷ್ಟರ ಮಟ್ಟಿಗೆ ಕಾಪಾಡ್ಸ್ಕೊಂತಾರ್ರಿ ನಮ್ಮನ್ನ. ಯಾರು ನಮ್ಮ ಯಜಮಾನ್ರು ಕೂಡ ಅಷ್ಟರ ಮಟ್ಟಿಗೆ ನೋಡ್ಕೊಳ್ಳಿಲ್ಲ, ಅಷ್ಟು ನೋಡ್ಕೊಂಡ್ರಿ. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಇರಲಿ ಹೇಳಿ ಅಷ್ಟೇ ಇಟ್ಟದ ಮತ್ತೆ ನಿಂತ್ಕ. ಇದನ್ನ ಹಿಡ್ಕೊಂಡು ಕೂತ್ಕ. ಲೈಟ್ ಹಾಕಿ ಕೂತ್ಕ, ಹಿಡ್ಕೊಂಡು ಕೂತ್ಕ, ನಿಧಾನ ಕೂತ್ಕ. ಅಮ್ಮ ನಮಸ್ತೆ. ಮಾತಾಡ್ತಾರ ಸರ್. ಸ್ವಲ್ಪ ಮಾತಿನಲ್ಲಿ ಸ್ವಲ್ಪ ಇದಾಗ್ತದೆ. ಮಾತಾಡ್ತಾರೆ ಸರ್. ಎಲ್ಲ ಇರ್ಲಿ 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 ಸರ್. ಇಲ್ಲಿ ಇರ್ಲಿ ಇರ್ಲಿ. ಅಮ್ಮ ನಿಮ್ಮ ಹೆಸರು? ಸಾವಿತ್ರಿ. ಸಾವಿತ್ರಿ ಅಮ್ಮ, ಚೆನ್ನಾಗಿದ್ದೀರಾ? ಸರ್ ಡಿಗ್ರಿ ಆಗೈತೆ. ಡಿಗ್ರಿ ಮಾಡಿದ್ದೀರಿ? ಎಲ್ಲಿ? ಕೊಟ್ಟೇಶ್ ಕಾಲೇಜ್. ಹೌದಾ? ಯಾವ ಊರಾಗತ್ತೆ ಹೇಳ? ಕೊಟ್ಟೇಶ್ ಕಾಲೇಜ್ ಅಲ್ಲಿ ಮಾಡಿದಿರಿ? ಓಕೆ. ನಿಮ್ಮ ಡ್ರೆಸ್ ಚೆನ್ನಾಗಿದೆ. ಅಣ್ಣ ಅಣ್ಣ ಅಂದ್ರೆ ಎಷ್ಟು ಇಷ್ಟ ನಿಮ್ಗೆ? ಪ್ರಾಣ. ಹೌದಾ? ಪುಣ್ಯ ಮಾಡಿದಿರಿ ನೀವಿಬ್ರು ಅಣ್ಣ ತಂಗಿ. ಈಗ ಇಲ್ಲಿ ಹಾಕ್ತೀನಿ. ಪ್ರತಿ ಇಂಗ್ರೀಡಿಯೆಂಟ್ಸ್ ಹೇಳ್ತಾರೆ. ಇಷ್ಟು ಹಾಕು, ಇಷ್ಟಕ್ಕಿಂತ ಹೆಚ್ಚಿಗೆ ಹಾಕ್ಬೇಡ. ಹಂಚಿಕೊಂಡೆ ಹಾಕಕ್ಕಾರ ಏನು ಹೇಳ್ತೀಯ ಹೇಳ್ತಾರೆ ಸರ್. ಹಾಕಿದ ನನಗೆ ಕೆಲವು ಟೈಮ್ ಆ ಕಡೆಗೆ ಆಡ ಅಂತದ್ದು ಹಾಕಿಲ್ಲ ನೀನು, ಇದನ್ನ ಇಷ್ಟ ಅದೇ ಅದೇ ಹಾಕಿದ್ದು ಮತ್ತೆ ಹಾಕಕ್ ಹೋಗ್ಬೇಡ ಎಲ್ಲ ಹೇಳ್ತಾರೆ. ಆಮೇಲೆ ಈಗ ಆಕೆ ಒಟ್ಟ ಮಾತಾಡ್ತದ ಸರ್. ಆಕೆಗೆ ಇನ್ನೊಂದು ಕಾರಣ ಏನಂದ್ರೆ ನನಗೆ ಕಣ್ಣ ಕಾಣಲ್ಲ ಅಂತದ್ಲು ಸರ್. ನನಗೆ ಇಲ್ಲಿ ಏನೈತೆ ಕಾಣೋದೇ ಇಲ್ಲ ಅಂತದ್ಲು ಸರ್. ಆಮೇಲೆ ಸ್ಪೆಕ್ಟ್ ಧರಿಸಿದ್ ಸರ್ ಆಕೆಗೆ. ಈ ಸ್ಪೆಕ್ಟ್ ಹಾಕಿದೆ, ಆ ಸ್ಪೆಕ್ಟ್ ಹಾಕ್ಸಿದ ಮೇಲೆ ಸ್ವಲ್ಪ ಸ್ವಲ್ಪ ಕಾಣ್ತತಿ ಅಂದ ಸರ್. ಆಮೇಲೆ ಈಗ ಸ್ಪೆಕ್ಟ್ ಎಲ್ಲ ಇಟ್ಟಿಲ್ಲ ಸರ್, ಎಲ್ಲ ಆಕೆ ಮಾಡಿರ್ತಾರೆ ಸರ್. ಅಷ್ಟು ಚೈತನ್ಯ ಬದಲಾಗ್ಬಿಡ್ತು ಸರ್. ಒಂದೇನೋ ಒಂದು ಕ್ಷಣ ಗ್ರಾಡ ಹಿಡ್ದಂಗೆ ಕತ್ಲಾತ್ ಸರ್. ನನಗೆ ಸ್ವಲ್ಪ ಒಂದು ವರ್ಷ ಕಷ್ಟ ಆಯ್ತು ಸರ್. ಐತಿದೆ ಬಿಟ್ಟರೆ ಇನ್ನೆಲ್ಲ ಆಮೇಲೆ ಎಲ್ಲ ತಾನು ಇದು ಮಾಡ್ತಾರೆ ಸರ್. ಈಗ ನೀವು ಎತ್ತು ಕುಡಿಸಿದ್ರಿ, ನಿಮ್ಗೆ ಯಾರೋ ಒಬ್ರು ಬೇಕೇ ಬೇಕು. ಉಳಿದ ಕೆಲಸಗಳನ್ನೆಲ್ಲ ಅವರೇ ಮಾಡ್ಕೊಂತಾರೆ ಸರ್. ಸ್ನಾನ ಆಗೇನೋ ಎಲ್ಲ ಅವರೇ ಮಾಡ್ಕೊಂತಾರೆ ಸರ್. ಆಮೇಲೆ ನಾನು ಈಗ ಕಿನ್ನ ಕರ್ಕೊಂಡು ಹೋಗ್ತೀನಿ ಸರ್, ಸ್ವಲ್ಪ ಬ್ಯಾಲೆನ್ಸ್ ಮಾಡಿ ಕರ್ಕೊಂಡು ಹೋಗ್ತೀನಿ ಸರ್. ಒಂದು 21 ಸ್ಟೆಪ್ಸ್ ಇದಾವೆ ಪಾಟೋಡಿಕೆ. ಅಲ್ಲಿಗೇನೆ 10 ಕರ್ಕೊಂಡೋದ್ರೆ 15 ರೌಂಡ್ ಇದನ್ನು ಮಳಿಗೆ ಹಾಕಿ ಸ್ವಂತ ಮಾಡ್ತಾರೆ ಸರ್. ತನ್ನ ಯಾವ ಏನು ತೊಂದರೆ ಸರ್. ಈಕಿಗೆ ಎದ್ದು ಕುಂದಿರ್ತಾಳೆ ಸರ್, ವೀಕ್ನೆಸ್ ಆಗ್ಬಿಡ್ತಾವೆ ಸರ್. ಟ್ಯಾಬ್ಲೆಟ್ಸ್ಗಳು ಅವೆಲ್ಲ ವೀಕ್ನೆಸ್ ಆಗ್ಬಿಡ್ತಾವೆ ಸರ್. ಹಂಗಾಗಿ ಸರ್ ನನಗೆ ತಾಯಿ ಇಲ್ಲ. ನಿಮ್ಗೆ ಹೇಳಿದೆ ಈಕೆ ತಾಯಿ ಸರ್, ಈಕೆ ಅಕ್ಕ ಸರ್. ಈಕೆ ಈ ನನ್ನ ಎಲ್ಲ ಬದುಕಿನ ಇವತ್ತರಿಗೆ ಏನದಿನ ಅಂದರೆ ಇವರ ಕಾರಣ ಸರ್. ಇವ್ರಿಗೆ ಯಾವ ವಯಸ್ಸಲ್ಲಿ ಹಂಗಾಗಿತ್ತು ಸರ್? ಈಗ ಒಂದು 2 years ಅಷ್ಟೇ ಆಗಿರೋದು. 2021 ಸರ್. ಎಷ್ಟು ವರ್ಷ ಈಗ ಏನು ಸರ್? ಎಷ್ಟು ವರ್ಷ ಈಗ ಇವ್ರಿಗೆ? ಇವರಿಗೆ 45 ಸರಿಗೆ.
45 ಮೊದಲೆಲ್ಲ ಚೆನ್ನಾಗಿದ್ರಲ್ಲ ಅದಕ್ಕಿಂತ ಫುಲ್ ಆಕ್ಟಿವ್ ಇದ್ರು ಸರ್. ಇವರಿಗೆ ಇನ್ನೊಂದು ಏನೇನಿಲ್ಲ ಸರ್, ಆಸ್ಪತ್ರೆಗೆ ಹೋಗಿದ್ದು ಒಂದೇ ಶಿವ ಸರ್. ಇಲ್ಲಿದ್ದ TVS ಗಾಡಿಗೆ ನಮ್ಮ ಬ್ರದರ್ ಗಾಡಿಗೆ ಎತ್ಕೊಂಡೋಗ್ಯಾಳ ಸರ್. ಇಳಿದಾಳ ಆಸ್ಪತ್ರೆ ಮುಂದೆ ಇಲ್ಲಿದಾಳ. ಆ ಮನ್ಸು ತಗ ನೋಡಿ ಡಾಕ್ಟ್ರ್ ತಗ ಅವೆಲ್ಲ ಇನ್ಸ್ಟ್ರೂಮೆಂಟ್ ನೋಡ್ಕೊಂಡು ನಾವೇನು ಸರ್ ಅಂದರೆ ಇಲ್ಲೇ ಟ್ಯಾಬ್ಲೆಟ್ಸ್ ಯಾವ ಏನಾಗ ಅಲ್ಲೇ ಒಂದೆಟ್ಟಿಗೆ ಅದನ್ನು ಏನು ಅನ್ಕೊಂಡಾಗ ಗೊತ್ತಾ ಸರ್, ಅಲ್ಲೇ ಕುಸ್ತಾಳೆ ಸರ್. ಆಮೇಲೆ ಅಲ್ಲಿದ್ದ ಆಕಿ ನಾವು ಜಡ ವಸ್ತಿನ ಕಂಡ್ರ ಸರ್. ಆಮೇಲೆ ಹೇಳ್ದ ಸರ್, ಕೊಟ್ರೇಶಿಗೆ ಹೋಗಿದ್ದು ಅದನ್ನು ತಗೊಂಬಂದು ಹಿಂಗೆ ಇಷ್ಟ ಅಡಿಗೆ ಹಿಂಗೆ ಮುಟ್ಟಿಸಿ ಸರ್, ಇಲ್ಲೇ ಮಕ್ಕಂಡದ್ದು ಸರ್. ಆಕಿ ಜನ ಎಲ್ಲ ಕುಂತಿದ್ರು ಸರ್ ಇಕ್ಕಿನ ಮಾತಾಡ್ಸಕ್ಕೆ. ಆ ಟೈಮ್ನಾಗ ಇಕ್ಕಿ ಕೈ ಮಿಸ್ಗಾಡಿಸಿ ಹಣ ಅಂದ್ಲು ಸರ್. ಅಷ್ಟ ಸರ್, ಅಲ್ಲಿದ್ದಾನ ಆಕಿ ಗ್ರೋತ್ ಬೆಳೀತು ಸರ್. ಕೊಟ್ಟೂರೇಶ್ವರ ದೇವರು ಐದಾರು ಸರ್, ಅದು ಬದುಕಿಸಿದೆ. ಆಕೆ ಎದ್ರು ಕಾಣ್ಬೇಕು ಸರ್, ಇಲ್ಲೇ ಮಕ್ಕಂತಾಳೆ ಸರ್, ಎದ್ರು ಕಾಣ್ಬೇಕು, ಅಲ್ಲಿ ಇರ್ಬೇಕು. ಇದು ಆಮೇಲೆ ಇದು ಕೊಟ್ರೇಶ್ವರನ ಫೋಟೋ ಕೈ ಬರವಣಿಗೆ ಸರ್, ಛಾಯಾಗ್ರಹಣ ಬಸವರಾಜ್ ಸ್ಟುಡಿಯೋ ಅಂತ ಕೊಟ್ಟರಾಗ ಅವರು ಅದನ್ನು ಬರೆದಿದ್ರಲ್ಲ ಸರ್. ಇದನ್ನು ತಗೊಂಡು ಗಚ್ಚಿನ ಮಠ ಇದೆ ಸರ್, ಇಲ್ಲಿ ಜೀವಂತ ಸಮಾಧಿ ಕೊಟ್ರೇಶ್ವರ. ಇಲ್ಲಿದ್ದ ನಮ್ಮ ಮನೆಯಿಂದ ತೊಗೊಂಡೋಗ್ಬೇಕು ಸರ್ ಆ ಫೋಟೋನ. ಶ್ರಾವಣ ಮಾಸದಾಗ 1 ತಿಂಗಳು ಸತತವಾಗಿ ಪುರಾಣ ನಡೀತೈತಿ. ಅದಾದಮೇಲೆ ಅದಕ್ಕೆ ನಿತ್ಯ ಅಭಿಷೇಕ, ರಾತ್ರಿ ಪುರಾಣ ನಡೀತೈತಿ. ಕೊನೆಯ ದಿನ ಊರಿನ ಪ್ರಮುಖ ಬೀದಿಯಲ್ಲಿ ಇದು ಫೋಟೋ ಮೆರವಣಿಗೆ ಮಾಡ್ಕೊಂಡು ಅನ್ನ ಸಂತರ್ಪಣೆ ಮಾಡ್ತಕ್ಕಂಥದ್ದು ಇತ್ತು ಸರ್. ಇದು ಇಲ್ಲಿದ್ರೆ ತಾಂಡೋಕಿದ್ರು ಸರ್ ಅವಾಗ. ಊಟ ಏನು ಮಾಡಿದ್ರಿ? ಇನ್ನು ಮಾಡಲಿಲ್ಲ. ಈಗ ಅವ್ರಿಗೆ ಹೋದಲ್ವಾ ಸರ್, ಒಗ್ಗರಣೆ ಮಿರ್ಚಿ ಮಾಡ್ಸೋಣ, ಅಣ್ಣವ್ರು ಬರ್ತೀವಿ. ಮಿರ್ಚಿ ಮಾಡ್ಸೋಣ. ನಾನು ಬೆಳಿಗ್ಗೆ ಅಲ್ಲೊಂದು ಹೋಟ್ಲ್ ಮಾಡಿದ್ವಲ್ಲ, ಅಜ್ಜಿ ಹೋಟ್ಲು, ಮಂಗಳಮ್ಮನ ಹೋಟ್ಲು, ಮಂಗಳಮ್ಮನ ಬಸ್ ಸ್ಟ್ಯಾಂಡ್ನಾಗ. ಬಸ್ ಸ್ಟ್ಯಾಂಡ್ ಅಲ್ಲಿ ತಿಂದು ಬಂದೆ. ಅವ್ರದ್ದು ಚೆನ್ನಾಗಿದೆ. ಈಗ ಅಡಿಗೆ ಮಾಡ್ತಾರೆ ಸರ್. ಈಗ ಇವ್ರಿಗೆ ಅಲ್ಲಿವರೆಗೆ ಇವ್ರಿಗೆ ಮದುವೆಗೆ ಮಾಡೋ ಪ್ರಯತ್ನ ಮಾಡಿದ್ವಿ ಸರ್. ನಮಗೆ ಸರಿಯಾದ ಕಮ್ಯುನಿಕೇಶನ್ ಸಿಗಲಿಲ್ಲ ಸರ್. ನಮ್ಮ ಒಬ್ಬ ಸಿಸ್ಟರ್ ಗಂಡ ಬರೋಬ್ಬರಿ ಇದ್ದಿದ್ದು ಸರ್. ಹಂಗಾಗ್ಬಿಟ್ಟು ನೋಡಿ ಭಯ ಆಗಿತ್ತು ಅದು. ಆಮೇಲೆ ಇವ್ರದ್ದು ಹಿಂಗಾಗಿದ್ರಿಂದ ನಾವು ಸ್ವಲ್ಪ ಬ್ರೇಕಪ್ ಮಾಡ್ಕೊತ ಬಂದೀವಿ ಸರ್. ನೀವು ಮದುವೆ ಆಗಲಿಲ್ಲ, ಇವ್ರು ಮದುವೆ ಆಗಲಿಲ್ಲ, ಹಂಗಾಗಿ ಬ್ರೇಕಪ್ ಮಾಡಿಬಿಟ್ಟಿವಿ ಸರ್. ಅಂದ್ರೆ ನಮ್ಮ ತಂಗಿಯರದಲ್ಲ ಸರ್, ಅವ್ರು ನೋಡ್ಕೊಂಬಿಟ್ರೆ ಅದಕ್ಕಿಂತ ಭಾಗ್ಯ ಏನೈತಿ. ಇವತ್ತಿನ ನನ್ನ ದುಡಿಮೆ ಪ್ರತಿಫಲನ ಈಕೆ ಸರ್. ನನ್ನ ಹತ್ರ ಯಾವುದೇ ಹಣಕಾಸುಗಳು ಇರಲಿಲ್ಲ ಸರ್. ನಾವೆಲ್ಲ ಕೊಟ್ಟವು, ಅದು ಇದು ಮಾಡಿದೆವು, ಇಟ್ಕೊಂಡಿರೋ ರೊಕ್ಕದ ಮೇಲೆ ನನಗೆ ಗ್ರೈಂಡರ್ ಕೊಡಿಸಿರೋದು ಈಕೆ ಸರ್. ಹೌದಾ? ಗ್ರೈಂಡರ್ ಕೊಡಿಸಿರೋದು ಈಕೆ ಸರ್. ನನಗೆ ಮೊಬೈಲ್ ಇದ್ದರು ಸರ್. ಆ ಮೊಬೈಲ್ಗೆ ನನ್ನ ಹತ್ರ ಆರ್ಥಿಕ ಅದಕ್ಕೆ ಕೊಟ್ಟಿರ್ತೀವ ಸರ್. ನನಗೆ 15,000 ಐತಿ, ಉಳ್ಕಿದ ಹಾಕೊಂಡು ತಗತ ಕೊಡಿಸಿರೋದೇ ನನ್ನ ತಂಗಿ ಸರ್. ನೀವು ದುಡಿತೀರಿ ಸರ್? ಅವಿ ಏನಾರ ಮಾಡ್ತಾಳೆ ಸರ್, ಆಮೇಲೆ ವ್ಯಾಪಾರ ಮಾಡ್ತಾಳೆ ಸರ್. ನಾವು ಹಿಂಗೇನಾರ ಇಷ್ಟಂತ ಕೊಟ್ಟಾಗ ಆಕೆ ಮಾಡ್ತಾಳೆ ಸರ್. ಆಮೇಲೆ ನಂದೊಂದು ವರ್ಷಕ್ಕೆ 2 ಲಕ್ಷ ರೂಪಾಯಿ ಸಾಲ ತಂತೀನಿ ಎಲ್ಲಿ ಸರ್, ಗ್ರಾಮೀಣ ಬ್ಯಾಂಕ್ನಲ್ಲಿ ತೊಗೊತೀನಿ ಸರ್. ಅದೇನಂದ್ರೆ ಬೆಳೆ ಸಾಲ ಅಂತ ಸರ್. ಒಂದು ವರ್ಷಕ್ಕೆ 7 ಲಕ್ಷಕ್ಕೆ 8,000 ರೂಪಾಯಿ ಬಡ್ಡಿ ಸರ್, ಬರೀ 8,000. ಅದು ತಗೊಂತ ಸರ್. ಅದನ್ನು ತಗೊಂಡು ನಾನು ಬಳಸ್ಕೊಂಡಿರ್ತೀನಿ ಸರ್. ಈಕೆ ಕಟ್ಟ ಸರ್. ಅಲ್ಲಿ ಅಂಗಡಿಯಾಗ ಏನಿರ್ತದ ಸರ್, ಅವರು ಒಬ್ಬರು ಕುಡ್ತನಿ ಮಗ್ಗಿಯಿಂದ ಪಿಗ್ಮಿ ಏಜೆಂಟ್ರು ಬರ್ತಾರೆ ಸರ್. ಅವ್ರು ಬಂದಟ್ಟಿಗೆ ಸ್ವಂತ ಒಡಬಿಟ್ಟು ತಂಗಿ ಥರ ನೋಡ್ತಾರೆ ಸರ್. ತಂಗಿ ಎಷ್ಟಮ್ಮ ಅಂತಾರೆ, ನಾನು ಸರ್ 100 ರೂಪಾಯಿ ಅಂತೀನಿ. ಈಗ ಏನಿಲ್ರಿ ಎಷ್ಟದ ಅಷ್ಟು ಕೊಟ್ಟು ಅದನ್ನು ಈಗಲೇ 1,92,000 ರೂಪಾಯಿ ಮಾಡ್ಯಾರ. ಅಲ್ಲ ಸತ್ಯ ಸರ್, ಅದು ಸಾಲ ತೀರ್ಸೋದು ನನ್ನ ಕೈಲಿ ಆಗಲ್ಲ ಸರ್, ಆಕೆ ತೀರಿಸ್ತಾರೆ. ಸತ್ಯ ಸರ್, ಸತ್ಯ ಸರ್. ಆಮೇಲೆ ಅಕಸ್ಮಾತ್ರ ಹಿಂಗೇನಾರ ತಗೊಂಡು ಉಳಿದ್ರೆ ಸ್ವಲ್ಪ ಗೋಡ್ ತೆಗೆದು ಉಳಿದ್ರೆ ಒಂದು ಸರ ತಗೊಂಬಂತ ಸರ ಇಕ್ಕಿವ ಮಾರಿದ್ ಸರ್. ನಾನು ಈ ಮನೆ ಕಟ್ಟಕ್ಕಾರ ಇವರೆಲ್ಲ ಇಸ್ಕೊಂಡು ಮಾರಿ ನಾನು ಮನೆ ಕಟ್ಟಿದ್ದು ಸರ್. ಅವಾಗ ಏನಾರ ತಗೊಳಕ ಅಂದ್ರೆ ಬೇಡಣ, ನಮ್ಮ ಕೊಳ್ಳಗಿಟ್ಟು ಸಾಕು, ಮುಂದೆ ಕಷ್ಟ ಯಾವಾಗ ಏನಾರ ಬಂದ್ರೆ ಗೊತ್ತಾಗಲ್ಲ ಅಂತದಕ್ಕೆ ಸ್ವಲ್ಪ ಗಟ್ಟಿ ಬಂಗಾರ ತಗ ಅಂದ. ಹಿಂದಿನ ಸರಿ ಗಟ್ಟಿ ಬಂಗಾರ ಕೊಡ್ಸಿಲ್ಲ ಸರ್. ಹೌದಾ? ಹೌದು ಸರ್. ಎಷ್ಟು ಸರ್? 1-2 ತೊಲೆ ಇರ್ಬೋದು. ಓ, ಈಗ ಭಯಂಕರ ಲಕ್ಷಾಂತರ. ಅವತ್ತು ತಾಂಡಾಗ 1,25,000 ಇತ್ತು. ಅಣ್ಣಂಗೆ ನೀವು ಬಂಗಾರ ಕೊಡಿಸಿದಿರಿ? ಆಯ್ತು, ಯಾವಾಗಾರ ಆಗಿಲ್ಲ ಸರ್. ಅದನ್ನ ಹೇಳ್ದಂಗೆ ನಾವು ನಿಮ್ದೊಂದು ಚಾನಲ್ನಾಗ ಬೇರೆ ಐಟಮ್ ತೋರಿಸಿದ್ದೆ ನೋಡು. ಅವರು ಬದುಕಿಗೆ ಬುತ್ತಿ ಕಟ್ತಾರ, ನಮ್ಮ ಜೀವನಕ್ಕೆ ಬುತ್ತಿ ಕಟ್ಟಲ್ಲ ಏನಂತ ಕೇಳಿದ್ಲಿ ಸರ್ ಆಕಿ. ತೋರಿಸ್ತಿರ್ತೀನಿ ಸರ್, ಮೊಬೈಲ್ ತೋರಿಸ್ತಿರ್ತೀನಿ ಸರ್. ಅದನ್ನ ಟಿವಿಗೆ ಆಡ್ ಮಾಡಿ ತೋರಿಸ್ತಿರ್ತೀನಿ ಸರ್. ಆಕೆ ಎಕ್ಸಸ್ ಇಂಥವ ನೋಡೋ ಸರ್. ಅದು ಯಾವ್ದಾರ ಒಂದು ಅಡಿಗೆ ಬಂದತ್ತಂದ್ರೆ ಅದು ನೋಡ್ಬೇಕು. ಆಮೇಲೆ ನೀವು ಕೆಲವು ಭಾಳ ಸಾಂಸ್ಕೃತಿಕ ಕೆಲವು ಇದ್ದವು ನಾವು ನೋಡಿದಾಗ ಭಾಳ ಖುಷಿ ಮಾಡ್ತಾವ ಸರ್.
ಬದುಕಿನ ಬುತ್ತಿ ನೋಡ್ತಿದ್ದಿ, ನಮ್ಮ ಜೀವನದ ಬುತ್ತಿ ಯಾಕೆ ನಡಿಬಾರ್ದು ಅಂತ ದೊಡ್ಡದ್ ನಡೆಸ್ತಾರ ಅಣ್ಣರು ಅಂದ್ರು ಸರ್ ಅವತ್ತು. ಇಲ್ಲ ಕಥೆಗಳು ಖುಷಿ ಆಯ್ತು. ಓಹೋ ಏ ಬಂಗಾರ ಕೊಯ್ಲೈತಲ್ಲ ಇದಕ್ಕೆ ಕೊಡ್ಸಿರೋದು ಸರ್. ಈಗಿದ ಸರ್ ಇದು ಗಿಫ್ಟ್. ಏನ್ ಪುಣ್ಯ ಮಾಡಿದಿರ್ರಿ, ಇದಕ್ಕಿದ ಗಿಫ್ಟ್ ಸರ್. ಇಲ್ಲಿ ನೋಡ್ರಪ್ಪ, ಬಿಸ್ಕೆಟ್, ಬಂಗಾರದ ಬಿಸ್ಕೆಟ್. ಈ ಚೈನ್ ತಗೊಂಡ್ರೆ ನಾವು ಮಾರಕ್ಕಾಗಲ್ಲ, ಉಂಗ್ರ ತಗೊಂಡ್ರೆ ಮಾರಕ್ಕಾಗಲ್ಲ. ಇದನ್ನ ಏನಾರ ಮಾಡ್ಲಿ, ಇದಿರ್ಲಿ, ಕಷ್ಟ ಬಂದ್ರೆ ಇರ್ಲಿ, ಸುಖ ಬಂದ್ರೆ ಇರ್ಲಿ, ನಮ್ಮ ನೆಮ್ಮದಿಗೆ ಇರ್ಲಿ ಅಂತಂದು ತಾಂಡ್ಲ. 2 ತೊಲೆ ಇದೆ. 2 ಇದೆ ಸರ್, 2 ಇರ್ಬೋದು. ಗ್ರೇಟ್ ಅಮ್ಮ ನೀವು. ಗ್ರೇಟ್ ಗ್ರೇಟ್ ಗ್ರೇಟ್. ಹ್ಯಾಟ್ಸ್ ಆಫ್. ಎಷ್ಟು ಖುಷಿ ಇತ್ತು ನಿಮ್ಗೆ ಇದನ್ನ ಕೊಡ್ಸೋ? ಖುಷಿ ಅಂದ್ರೆ ಹೇಳ್ಬಾರ್ದು, ಅಷ್ಟು ಖುಷಿ ಆಗಿದೆ. ಅಷ್ಟು ಖುಷಿ ಆಗಿದೆ. ಅಣ್ಣವ್ರಿಗೆ ಅಂತ ಕೊಡ್ತೀಯ ಸರ್? ನ್ಯಾಚುರಲ್ ಗುಣ ಸರ್ ಇದು. ಇಲ್ಲೇ ಒಂದಿಬ್ರು ಬೇಕಾದ್ರೆ ಅವ್ರು ಕರಿತೀವಿ ಸರ್, ಕೇಳ್ರಿ. ಏನವ ದುಡ್ಡು ಇಟ್ಕೊಂಡಿಲ್ಲ, ಅಲ್ಲಿಗೆ ಒಂದಾಗ ಕೊಡ್ತೀಯನವ. ಅಣ್ಣ ಗಾಡ್ರೇಜ್ ಲೀವ್ಗು ಆ ರೊಕ್ಕ ಐತಿ ತಗೊಂಡೋಗ್ಬಿಡಿ ನೀನು. ಇಲ್ಲ ಹಿಂಗೆ ಶಾಮ್ಯಾನ್ ಅಂತ ಐತಿ ಸರ್, ದಿವ್ಯ ಶಾಮ್ಯಾನ್ ಅಂತ. ಆತ ಮಂಜುನಾಥ ಆತ ಅಣ್ಣ ಅಂತಂದ ಬರ್ತಾನೆ ಸರ್. ಏನೋ ನಮ್ಮ ತಂಗಿ ಅದಳ, ರೊಕ್ಕ ಇಸ್ಕೊಂಡ್ಬಿಡ್ತಾಳ ಅಂತಾನೆ. ಯಾರು ಬರ್ತಾರೆ ಕೇಳಪ್ಪ ಅಂತೀನಿ. ತಂಗಿ ಸ್ವಲ್ಪ ದುಡ್ಡು ಬೇಕಾಗಿತ್ತು ಅಂತಂದ್ರೆ, ಅಣ್ಣ ಅಲ್ಲೇದೋ ತಗೋ ಹೋಗೋಣ ಅಂತೀನಿ, ಕೇಳ್ತಿದ್ದಿ ಇತ್ತಿನೇ ಕೇಳ್ತೀವಿ ಅಂತಾರೆ ಸರ್. ಆಮೇಲೆ ಸರಳತೆ ಭಾಳ ಸರ್. ಇವತ್ತು ನೀವು ಬರ್ತೀರಂತ ಈ ಡ್ರೆಸ್ ಹಾಕೊಂಡ್ರೆ ಹೌದು ಸರಳತೆ. ನನಗೆ ಯಾಕೆ ಅಷ್ಟಕ್ಕೊಂದು ಈಕಿದು ಇನ್ನೊಂದು ಸರ್ ಚಾಣೆ. ನಾವು ದುಡಿತೀವಿ, ಬ್ಯಾರೆ ಹೇಳ್ತಾರೆ ಸರ್, ಮಾರಾಡಿಸಿ 6 ಬಂಗಾರ ಜಗ್ಗಿ ಹಾಕೊಂಡು ಅಡ್ಡಾಡ್ತಾರೆ ನೋಡ ಅಂದ್ಲು. ಇಲ್ಲಮ್ಮ, ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಅಡ್ಡಾಡ್ತಾರೆ. ಇಲ್ಲಮ್ಮ, ಬಟ್ಟೆ ಅಂಗಡಿ ಅಂತ ಬಿಟ್ಟಿರ್ತಾರೆ ಭಾಳ ಇರ್ತಾರೆ. ನಾವೆಲ್ಲ ತಾಂತೀವಲ್ಲಣ್ಣ, ರೊಕ್ಕ ಇಂಥದಕ್ಕೆ ಹಾಕಿ ಕಾಳಿದ್ರೆ ರೊಕ್ಕ ನಾವು ಕಡಿಮೆ ಮಾಡ್ಕೊತೀವಿನ, ಅದನ್ನ ಇಟ್ಟಾರ ಅಷ್ಟರ ಮಟ್ಟಿಗೆ ಲಕ್ಸುರಿ ಮಾಡಲ್ಲಣ್ಣ, ಹೆಂಗೆ ಯಾಕೆ ಮಾಡ್ತೀವಿ ಅಂತಂದು ಆರ್ಡಿನರಿ ಇರಲಿ ಬಟ್ಟೆ ಅಂತ. ಕಾಲೇಜ್ ನೆನಪುಗಳು ಇದೆಯಾ ಇನ್ನ ನಿಮಗೆ? ನಿಮ್ಮ ಫ್ರೆಂಡ್ಸು, ನೀವು ಆಡಿದ್ದು ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಅಲ್ಲಿ? ಲೆಕ್ಚರ್ ಯಾರು ಗೊತ್ತಾದ್ರೆ? ಗದಿಗೇಶ, ಕರೆಕ್ಟ್. ಕೊಟ್ರಪ್ಪ ಎಷ್ಟು ಕನ್ನಡ ಇಟ್ಟಿಗೆ ವೀರಣ್ಣ ಅಂತ ನೀವು ಕೇಳಿರ್ಬೋದು ಸರ್. ಶಾಯಿರಿ ಅವ್ರಿಗೆ ಗುರುಗಳು. ಇಟ್ಗಿ ವೀರಣ್ಣರ ಸರ್ ಈಕೆ ಗುರುಗಳು ಈ ಮನೆಗೆ ಆಪ್ತರು ಸರ್. ನಮ್ಮ ಮನೆಗೆ ಭಾಳ ಆಪ್ತರು ಸರ್. ಅವ್ರ ತಮ್ಮ ಮಿಲಿಟರಿ ಆಗಿತ್ತು ಸರ್. ಇಲ್ಲ ಸರ್, ಹೊಸಪೇಟೆಗಿದ್ರು ಸರ್. ಮತ್ತೆ ಇಲ್ಲೇ ಇದ್ರು, ಇದೇ ಕಾಲೇಜ್ನಲ್ಲಿ ಇದ್ರು. ಇಟ್ಗಿ ವೀರಣ್ಣ ಭಾಳ ಇದು ಸರ್ ನಮ್ಮ ಮನೆಗೆ. ಅವ್ರು ಇವ್ರಿಗೆ ಗುರು. ನೋಡಿ, ಇಡೀ ಜಗತ್ತೇ ನೋಡ್ತಾರೆ ಈಗ. ವಿಶ್ವನಾಥ್ ರೆಡ್ಡಿ ಲಾಜಿಕ್ ಲೆಕ್ಚರ್. ಇದು ಇದಾಗಿತ್ತು ಸರ್, ಕಲಾ ವಿಭಾಗ ಆಗಿತ್ತು ಸರ್, ಡಿಗ್ರಿ. ಅದೇ ಇದು ಕನ್ನಡ, ಇದು ಇದು ಕನ್ನಡ, ಹಿಂದಿ ಅವೆಲ್ಲ ಬರ್ತಾವೆ. ಹಿಂದಿ ಇಲ್ಲ ಸರ್, ಕನ್ನಡ, ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಇದು ಇದು ಲಾಜಿಕ್ ಇತ್ತು ನೋಡಿ. ಲಾಜಿಕ್ ಸರ್ ನಂಬರ್ 1 ಸರ್ ಎಜುಕೇಷನ್ನೇ ಬಂದು. ನಮ್ಮ ಮನೆಗೆ ತಂದೆ ಅವರೆಲ್ಲ ಐತೆ ಸರ್, ಭಾಳ ಕಷ್ಟ ಜೀವನ ಅಂದ ಸರ್. ಅವ್ರನ್ನ ಮುಂದಿನ ಎಜುಕೇಷನಿಗೆ ಕಳಿಸಿಲ್ಲ. ಹೆಣ್ಮಕ್ಳು ಹೊರಗೆ ಹೋಗಿ ಎಲ್ಲಿ ಏನು ಮಾಡೋದು ಬೇಡ ಒಂದು ಅವತ್ತಿನ ದಿನದ ಯುಗಮಾನ ಸರ್. ಹಂಗಾಗಿಬಿಟ್ಟು ಅವ್ರು ಯಾವುದೋ ಒಂದು ಇದಕ್ಕೆ ಅವಾಗ ಹೋಗಿಲ್ಲ ಸರ್. ಆಮೇಲೆ ಸಂಸ್ಕೃತಿ ಸಂಸ್ಕಾರದ ಮೇಲೆ ಬೆಳೆಸಿರು ಸರ್. ಇವತ್ತಿಗೆ ನೀವು ಇಲ್ಲಿ ಕೇಳಿದರೆ ಇವ್ರು ಬೇರೆ ಇನ್ನೊಂದು ಮನೆ ವಿಚಾರಗಳು ನನಗೆ ಗೊತ್ತಿಲ್ಲ ಅಂತಾರೆ ಸರ್. ಅಷ್ಟು ಇದು ಸರ್. ನಾವು ಬೇಕಾದ್ರೆ ಊರಾಗ ಎಲ್ಲ ಕಡೆಗೆ ಅಡ್ಡಾಡ್ತೀವಿ ಸರ್, ನಮ್ದು ಇಲ್ಲ. ಇವ್ರದ್ದು ಸದ್ಯತೆಗೆ ನೀವು ಯಾರು ಕೇಳಿದ್ರೆ ಹೆಂಗಾಗ್ಬಿಟ್ರು ಅಂತ ಕೇಳಿದರೆ ನಿಮ್ಗೆ ಏನಾಗಿತ್ತು? ಅಮ್ಮರಿಗೆ ವಯಸ್ಸಾಗಿತ್ತು ಸರ್, ವಯಸ್ಸಾಗಿತ್ತು ಸರ್. ಆಮೇಲೆ ಅವ್ರಿಗೆ ಒಂದು ಬ್ಯಾಡ್ ಮೆಸೇಜ್ ತಂದು ಕೊಟ್ಟರು ಸರ್ ಒಬ್ಬರು. ಆ ಮೆಸೇಜ್ ರಾತ್ರಿ ಎಲ್ಲ ಅವ್ರಿಗೆ ಟೆನ್ಷನ್ ಆಯ್ತು ಸರ್. ಟೆನ್ಷನ್ ಆಗಿ ಬೆಳಗ್ಗೆ ಅಮ್ಮನ ನೆನಪು ನಿಮಗೆ ಬರ್ತಾ? ಏನಂತೀರಿ? ಅಮ್ಮ ಅಮ್ಮ ನೆನಪಿಗೆ ಬಂದಾಗ ದುಃಖ ಆಗ್ಬಿಡ್ತೇನೆ. ಓ, ದುಃಖ ಆಗ್ಬಿಡುತ್ತೆ. ಇದ್ರೆ ಚೆನ್ನಾಗಿತ್ತು. ಅಪ್ಪ ಅಮ್ಮ ಇರ್ಬೇಕು. ಈಗೆಲ್ಲ ಅಪ್ಪ ಅಮ್ಮ ಇಲ್ಲೇ ಆಗೋರು. ಅಪ್ಪ ಅಮ್ಮ PG ಅದು ಸಾರಿಗೆ ಅಂತ ನೋಡು. ಅದು ಇದು ಅಲ್ಲ, ನೀನು ಸುಮ್ಮನೆ ಹೇಳ್ತೀಯೋ ಅಲ್ಲ,
ನೀನ್ ಮನಸ್ಪರ್ ನಮಗಿದ್ದಿದ್ರೆ ಬೇಸಿತ್ತು, ನಮ್ಮ ಅಣ್ಣಗಿದ್ರೆ ಬೇಸಿತ್ತು, ನಾಳೆ ನಮಗೆ ಪೀಜಿ ಮುಖ್ಯ ಅಂದೋಣ ಹಾ ತಗೊಂಡೋಗಿ ಅಮ್ಮ ತಂದಿ ಅವನು ಮತ್ತೆ ತಗೊಂತೀವಿ. ಅಲ್ಲೇ ಇತ್ತು. ಹಾ ನಾನು ಅಮ್ಮನ ಬಗ್ಗೆ ಮಾತಾಡ್ತಿದ್ದೆ. ಇವತ್ತು ಅಮ್ಮ ಇದ್ರೆ ಚೆನ್ನಾಗಿತ್ತು. ನೋಡಿ ಆಟ ಇದೆ ತಾಯಿದೆ ಮಾಡಿ ತಾಯಿ ದೇವ್ರಿದ್ದಾಗ ನೋಡಿ ಅಮ್ಮ ಅಪ್ಪ ಅಂದ್ರೆ ಬಂದ್ಬಿಟ್ರು. ಮುಂದೆ ಮಾತಾಡ್ತಾ ಇದ್ದೆ. ಸರ್ ಇವರು ನಮ್ಮನ್ನ ತೆಂಗಿನಕಾಯಿ ಮಾಡ್ತಿದ್ರು, ವಿಭೂತಿ ಮಾಡ್ತಿದ್ರು. ಅವಾಗೆಲ್ಲ ತಲೆ ಕೂದಲಿರ್ತಿರ್ಲಿಲ್ಲ, ಗಾಂಧೀಜಿ ಟೈಪ್ ಎಲ್ಲ ಇರ್ತಿರ್ಲಿಲ್ಲ. ಇಂಥ ರುಂಬಾಲ ಸುತ್ಕೊಂತಿದ್ರು. ಇಲ್ಲ ಅಂದರೆ ಒಂದು ಟೌಲ್ ತಗೊಂಡು ತಲೆ ಮೇಲೆ ಪುಟ್ಟಿ ಒತ್ಕೊಂಡು ಕಾಯಿ ತಂದು ಮಾಡ್ತಿದ್ರು. ಅದು 70 ಇಯರ್ಸ್ನಾಗೆ ಅಂತ ಜೀವನ ನಡೆಸ್ಯಾರ ಸರ್ ಅವರೆಲ್ಲ. ಎಷ್ಟು ಜನ ಮಕ್ಕಳು ನೀವು ಒಟ್ಟು? ಸರ್ ನಾವು ಟೋಟಲಿ ಇವ್ರು 4 ಮೆಂಬರ್ಸ್ ಸರ್, ಲೇಡೀಸ್. ನಾವು 5 ಮೆಂಬರ್ಸ್ ಸರ್. ಅದರಲ್ಲಿ 3 ತೀರ್ಕೊಂಡಿದ್ದಾರೆ ಸರ್. ಈಗ 9 ಜನ ಮಕ್ಕಳು. ಹೌದು ಸರ್. ಇನ್ನೊಬ್ರು ಇದ್ರು ಸರ್, ಅದನ್ನು ಯಾಕೆ ಮುಚ್ಚಿಡ್ಬೇಕು ಸರ್, ನಮ್ಮ ಜೀವನದ ಕಥೆನ. ನಮ್ಮ ಅಣ್ಣವ್ರು ಇನ್ನೊಬ್ರು ಇದ್ರು ಸರ್, ಅವರು ದೇವಿ ಆರಾಧಕರಾಗ್ಬಿಟ್ರು ಸರ್. ಅದು ಈ ಹೆಣ್ದೇವ್ರದ್ದು ಇದು ಮಾಡ್ತಾರಲ್ಲ ಆ ಟೈಪ್ ಆದ್ರೆ ಸರ್. ಅವ್ರು ಹೊರಗೆ ಇದ್ದು ತೀರ್ಕೊಂಡ್ರು ಸರ್. ಅವ್ರೀಗ ಹತ್ತತ್ರ ಒಂದು 5 ಇಯರ್ ಇಲ್ಲ 6 ಇಯರ್ ಆಯ್ತು ಸರ್ ತೀರ್ಕೊಂಡ್ರು. ಅಷ್ಟು ಜನ ಮಕ್ಕಳನ್ನ ಇವರು ತೆಂಗಿನಕಾಯಿ ಮಾರಿ ಸಾಕಿದ್ದಾರೆ. ಓಕೆ. ಆಮೇಲೆ ಇನ್ನೊಂದಿತ್ತು ಸರ್, ಈಗ ನನ್ನ ತಾಯಿ ಯಾರ ಏನಾರ ಮಾತಾಡಿದ್ರೆ ನಮ್ಮಂತನ ಪಾಂಡವ್ರ ಮಂತನ ಅಂತದ್ಲು ಸರ್. ಪಾಂಡವರು ಅಂದ್ರೆ ನಾವು 5 ಮಂದಿ ಗಾಲಿ ತೀರ್ಕೊಂಡ್ರೆ ಸೇರಿ ಸರ್ 5 ಮಂದಿ. ನಮ್ಮ ಅಣ್ಣ ಒಬ್ಬತ್ತ ಹೊರಗೆ ದೇವಿ ಅದಕ್ಕಾಗಿ ಹೋದ್ರಂದ್ರೆ ಸರ್, ಅವ್ರು ಸೇರಿ 6 ಮಂದಿ. ಆತ ಕಾರಣ ಉಳಿದಾರ 5 ಮಂದಿ ಪಾಂಡವರು ನಮ್ಮ ಅಂತ ಗ್ರೇಟ್ ಗ್ರೇಟ್ ಗ್ರೇಟ್. ಕೊಟ್ಟೂರು ಕಟ್ಟೆ ಮನೆ ಯಜಮಾನ್ರು ಹೌಸ್ ಶ್ರೀ ಕೆಂಪಳ್ಳಿ ನಿಂಗನಗೌಡರು, ಶ್ರೀಮತಿ ಶಿವಗಂಗಪಳ್ಳಿ ಶಿವಗಂಗಮ್ಮನವರು. ಓಕೆ, ಅದ್ಭುತ. ಮಕ್ಕಳಿಗೆ ಕ್ಯಾನ್ಸರ್ ಆಗಿತ್ತು ಸರ್, ತೀರ್ಕೊಂಡ್ಲು ಸರ್. ಇವಾಗ ಖುಷಿ ಆಯ್ತಾ ನಿಮ್ಗೆ? ಖುಷಿ ಅಲ್ಲಮ್ಮ, ಈಗ ಇನ್ನೊಬ್ಬ ಅಣ್ಣರು ಸಿಕ್ಕಾರ ನಿನಗೆ. ಯಾವಾಗಾರ ಫೋನ್ ಮಾಡ್ತೀಯ ಅಣ್ಣರಿಗೆ? ಜಾತಿ ಅಂತ ಹೇಳ್ತೀನಿ. ಜಾತ್ರೆ ಬರ್ರಿ, ಜಾತ್ರೆಗೆ ಬರ್ರಿ ಅಂತ. ಆಯ್ತಮ್ಮ, ಖಂಡಿತ ಬರ್ತೀನಿ. ತಗೊಳ್ಳಿ ಇದು ಸರ್. ಧಾರಾಳ ತನಕ ಯೋಚನೆ ಮಾಡ್ಬೇಡ್ರಿ ನೋಡ್ರಿ, ಎಲ್ಲರಿಗೆ ನಿಮ್ಮಂತ ತಂಗಿ ಇರ್ಬೇಕು ಸರ್. ಇದು ನಿಜವಾದ ಆಕಿ ಗುಣ ಸರ್. ಅದು ನೀವು ಅಕಸ್ಮಾತ್ ತಾಂಡೋದ್ರೆ ಅವ್ರು ತಾಂಡೋದ್ರ ಅಂತ ಅಂದ್ರೆ ಬೇಕಾದ್ರೆ ನೀವು ಕೇಳ್ರಿ, ಸುಮ್ ತಾಂಡವ್ರಿ ಸರ್. ಆಮೇಲೆ ಕೊಟ್ಟು ಚಿತ್ತಿಲ್ ನೋಡ್ರಿ, ಆಕೆ ಒಯ್ದ್ರಲ್ಲ ಅಂತ ಆಕಿ ಭಾವನೆ ಬರೋದೇ ಇಲ್ಲ ಸರ್. ಹೌದಾ? ಪ್ರೀತಿ ಮುಖ್ಯನ ಹೋಗಿ ಯಾರು ಮಾಡ್ದ ಪಾಪ ಅದ ಈ ಪ್ರೀತಿ ಯಾರು ಮಾಡ್ತಾರ ಸರ್? ಆಕೆ ನಿಜವಾದ ನೀವು ತಾಂಡು ಹೋಗಿ ಬಿಡ್ರಿ ಸರ್. ಆಮೇಲೆ ನೋಡಿದ್ರಿ ನಿಮ್ಗೆ ಏನಾರು ಅಕಸ್ಮಾತ್ ಅಯ್ಯ ಅಂದ್ರೆ ಕೇಳಿದ್ಗೆ ನೀವು ಏನು ಕೇಳ್ತೀರಿ ಅದಕ್ಕೆ ಕೊಡ್ತೀವಿ. ತಾಯಿ, ನಿಮ್ ಕಡೆಯಿಂದ ಇನ್ನೊಂದ್ಸಲ ಅಣ್ಣನ್ ಕೊಡಿ. ಅಣ್ಣನ್ ಕೊಡಿ. ಕೈಯಿಂದ ಕೊಡಿ, ಹಿಂಗೆ ಹಿಡ್ಕೊಂಡು ಕೊಡಿ. ತೋರ್ಸದನ್ನ ಬಂಗಾರ ಇಬ್ರು ನೀವು. ಏನು ಆಸೆ ಇಲ್ಲ ನಿಮ್ಗೆ? ಏನೇನು ಆಸೆ ಇದೆ. ಅದಲ್ವಾ ನಿನಗೆ ಏನ್ ಮಾಡ್ಬೇಕು, ಹೆಂಗಿರಕ್ಕು, ಏನೇನು ಆಗ್ಬೇಕು, ಮನೆ ಅಂತ ಏನೇನು ಆಸೆ ಅದಾವ? ಮನೆ ಚೆನ್ನಾಗಿರ್ಬೇಕು ಅದನ್ನ ನಮ್ಮ ಅಣ್ಣ ಬೇಸಿಗೆ ಹಂಗೆ ಬೇಯಿಸ್ತಾರೆ ಅಷ್ಟ. ವ್ಯಾಪಾರ ನಡಿಬೇಕು, ಹೆಂಗದ ಹೆಂಗೈತಿ? ಅಂಗಡಿ ಚೆನ್ನಾಗಿರ್ಬೇಕು, ಹಬ್ಬ ಚೆನ್ನಾಗಿ ಮಾಡಬೇಕು. 2 ಹಿಂದಿನ ಪೇಸ್ಪಾಲ್ ಬರ್ತೈತೆ ಅಂತ ಬರ್ತದೆ. ಆಮೇಲೆ ಇನ್ನೊಂದು ಅಡ್ವಾಂಟೇಜಸ್ ಇದೆ ಸರ್. ಈಕಿಲ್ಲೇ ಮಕ್ಕಳಿರ್ತಾವೆ ಸರ್. ನಾನು ಇಲ್ಲಿ ಮಕ್ಕಳ್ತೀನಿ, ಇಲ್ಲ ಅಂಗಡಿ ಮಕ್ಕಳಿರ್ತೀನಿ ಸರ್. ಎದ್ದು ಈಕೆಲ್ಲ ನನಗಿನ ಮುಂಚೆ 5 ಗಂಟೆಗೆ ಎದ್ದಿರ್ತಾರೆ ಸರ್. ಎದ್ದು ಮಕ್ಕ ತಗೊಂಡು ಸ್ನಾನ ಮಾಡಿ ದೇವ್ರಿಗೆಲ್ಲ ಇದು ಮಾಡಿ ಬಂದಿರ್ತಾರೆ. ಈಕಿ ಮಕ್ಕ ಬಂದು ನೋಡಿದ್ದು ಇದು ಎಷ್ಟು ಸತ್ಯ ಅಂದ್ರೆ ಸರ್, ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನ ಏನು ಮಾಡ್ತೇನೆ ಅವ್ರ ಆಶೀರ್ವಾದದಿಂದನೇ ನಾನು ಹೇಳ್ತೀನಿ ಅಂತ ತಿಳ್ಕೊಂಡ್ರೆ ಸತ್ಯನೇ ಹೇಳ್ತಾ ಇದ್ದೀನಿ. ಆವತ್ತಿನ ದಿನ ನನ್ನ ಉದ್ಯೋಗಕ್ಕೆ ಕೊರತೆನೇ ಇಲ್ಲ ಸರ್. ನಾನು ಇವತ್ತು ರೊಕ್ಕ ಇಲ್ಲ ಅಂದ್ರೂ ನಿರಾಯಸ ಹಣ. ಹೌದು ಸರ್, ಹೌದು ಸರ್. ಕಾಮಧೇನು ಕಲ್ಪವೃಕ್ಷ ಕಂಡಂಗ ಸರ್ ಆಕೆಲ್ಲ ಮತ್ತೆ ಸರ್. ದೇವರು ಒಂದೊಂದು ರೂಪದಲ್ಲಿ ಒಬ್ಬೊಬ್ಬರನ್ನು ಕಳಿಸಿರ್ತಾನೆ ನಿಮ್ಮ ಮನೆಗೆ. ನಮ್ಮ ತಾಯಿನ ಸರ್. ಈಗ ಜಗತ್ ರಕ್ಷಿಸೋ ತಾಯಿನೂ ಈಕೆನೆ, ನನ್ನ ಹೊಟ್ಟೆಗಿನಿಂದ ತಂದ ತಾಯಿನೇ ಈಕೆನ ಸರ್.
ಬನ್ನಿ ನಿಮ್ಮ ಇನ್ನೊಬ್ಬರ ಅಕ್ಕರ ಪರಿಚಯ ಸದಾ? ಅಮ್ಮ, ಮತ್ತೆ ಮಾತಾಡ್ತೀನಿ. ಸದಾ ತೆಗೆದಿಲ್ಲ. ಇದು ಹಿತ್ಲಾ? ಇದು ಇತ್ಲ ಸರ್. ಚೆನ್ನಾಗಿದೆ ರೀ. ಸರ್ ಅಲ್ಲಿ ಇರೋದು ನಮ್ಮ ಅಣ್ಣರ ಮನೆ ಸರ್. ಯಾವುದು? ಅದು ಆ ಕಡೆ ಕಲರ್ ಇದೆ ಅಲ್ಲ ಸರ್ ಇಲ್ಲಿ. Okay, ಹಾ. ಅದು ರಿಟೈರ್ಡ್ ಎಸ್ ಎಂದ ಸರ್ ಅವ್ರ ಮನೆ ಸರ್. ಓ ಇಲ್ಲೆಲ್ಲ ಚೆನ್ನಾಗಿದೆ. ಇದು ಅಮ್ಮ, ಬನ್ನಿ. ಹಾ. ಬನ್ನಿ ಮಹಂಕಾಳಮ್ಮ. ಬನ್ನಿ ಮಹಾಂಕಾಳಮ್ಮ. ಇದು ಹತ್ತತ್ರ ಏನಿದ್ರೆ ಒಂದು 4 ತಲೆಮಾರಿನಿಂದ ಇದೆ ಸರ್. ಹಬ್ಬ. ಹಾ ಬನ್ನಿ ಸರ್ ಇವರು ನನ್ನ ಅಕ್ಕ ಸರ್. ಅಕ್ಕ. ಇವ್ರದ್ದು BA B.Ed ಸರ್, ಕ್ವಾಲಿಫೈಡ್ ಸರ್. ನಮ್ಮ ಮನೆಯಾಗ ಎಲ್ಲರೂ ಕ್ವಾಲಿಫೈಡ್ ಸರ್. ಆಮೇಲೆ ನಿನ್ನ ಹೆಸರು ಹೇಳ. ನನ್ನ ಶ್ರೇಷ್ಠ ಯಶೋಧ. ಹಾ 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 ಹೇಳಿ ನಿಮ್ಮ ಕಾಲೇಜ್ ದಿನಗಳು. ನಮ್ಮ ಕಾಲೇಜಿನ ಚೆನ್ನಾಗೈತ್ರಿ. ಪ್ರಿನ್ಸಿಪಾಲ್ ಒಳ್ಳೆಯರಿದ್ರು, ಲೆಕ್ಚರ್ಸ್ಗಳು ಒಳ್ಳೆಯರಿದ್ರು, ಸ್ಟೂಡೆಂಟು ಒಳ್ಳೆಯರಿದ್ರಿ, ಫ್ರೆಂಡ್ಸ್ ಎಲ್ಲರೂ ಗೊತ್ತದಾರ ಅದಾರ್ರಿ. ಬರ್ತಿರ್ತಾರೆ ಯಾವಾಗಾರ? ಬರ್ತಾರೆ, ಆಗಾಗ ಬರ್ತಿರ್ತಾರೆ. ಏನಾಯ್ತು ಇವ್ರ ಲೈಫ್? ಸರ್ ಏನಿಲ್ಲ, ನಮ್ಮ ಸಿಸ್ಟರ್ ಇವ್ರ ಜೊತೆಗೆ ಇರ್ತಿದ್ರು. ಇವ್ರಿಗೆ ಒಂದು ಗಂಡು ಬಂದಿತ್ತು, ನನಗೆ ಯಾಕೆ ಹಿಡಿಸ್ಲಿಲ್ಲ. ಬಂದಿದ್ವು, ಹಿಡಿಸ್ಲಿಲ್ಲ. ಆಮೇಲೆ ಸ್ವಲ್ಪ ಒಂದು ನಮ್ಮ ಮನೇಲಿ ಒಬ್ಬರಿಗೆ ಕೊಟ್ಟೋದ್ರದ್ದು ಸ್ವಲ್ಪ ನೋವಾಯ್ತು ಸರ್. ಅದು ಹಂಗೆ ಅನ್ಕತ್ತ ಸ್ವಲ್ಪ ಡಿಲೇ ಆಗ್ಬಿಡ್ತು ಸರ್. ಮದುವೆನೇ ಆಗಲಿಲ್ಲ? ಇಲ್ಲ ಸರ್, ನಾವು 3 ಆಗಿಲ್ಲ ಸರ್. ನೀವು 3 ಜನನೂ ಆಗಿಲ್ಲ. ಹಾಂ ಏನು ಹೇಳ್ತೀರಿ ನಿಮ್ಮ ಸಂಬಂಧಗಳ ಬಗ್ಗೆ? ಅಣ್ಣ ತಮ್ಮ ಸರ್, ನಮ್ಮ ತಮ್ಮರಿದ್ದ, ಅವಳು ನಮ್ಮ ತಂಗಿ, ನಾವು 3ನೇ. ನಮಗೆ ಯಾರು ಇಲ್ರಿ, ಆ ದೇವರೇ ನಮ್ಮ ಪಾಲಿ ದಿಕ್ಕು ದೇಶ ಅಂದ್ಕೊಂತೀವಿ. ಆ ದೇವ್ರು ನಮಗೆ ದೇವ್ರ ಸಾಕಷ್ಟು ಸ್ವಲ್ಪ ದುಡಿಮೆ ಕೊಟ್ಟನ್ರಿ. ನೀವು ಇದನ್ನ ಮಾಡಿಕೊಟ್ರೆ ನಮಗೆ ಇನ್ನೂ ಸ್ವಲ್ಪ ದುಡಿಮೆ ಅದನ್ನ ನಾವು ದುಡ್ಕೊಂಡು ತಿಂತೀವಿ ರೀ. ಎಂಥ ಮಾತು ಹೇಳ್ಬಿಟ್ಟು ತಾಯಿ. ಹಾಂ ಓಕೆ. ಅಲ್ಲ ನನಗೆ ಏನಂದರೆ ಸಣ್ಣದಕ್ಕೂ ಕಿತ್ಲಾಡೋರು ಇದ್ದಾರೆ, ಸಂಬಂಧಗಳು ಸರಿ. ನೀವು ಹೇಗೆ ಅಣ್ಣ ತಂಗಿ ಅಂದಿರು ಇಷ್ಟು? ನಮ್ಮ ಅಪ್ಪ ನಮ್ಮಮ್ಮ ನಮ್ಮ ಹೆಂಗೆ ತಿದ್ದಾರೆ ಗೊತ್ತಿಲ್ರಿ. ನಮ್ಗೆ ಯಾರಿಗೂ ನೋವಿಲ್ಲ. ಅವ್ರು ನಾವು ಇವ್ರು ಚಂದಿರ್ಬೇಕು, ನಾವು ಚಂದ್ರಕ್ಕೆ ನಾವು ಒಟ್ಟಿಗೆ ಒಬ್ರಿಗೊಬ್ರು ಚಂದಿರ್ಬೇಕಂತಲೇ ನಾವು ಇದೀವ್ರಿ. ಎಲ್ಲರೂ ಜನರು ತಗಲಿ, ಮನೆ ಬಂದ್ರೆ ತಗಲಿ ಲಕ್ಷ್ಮಿಯಾಗೆ ಇರ್ಬೇಕಂತ ತಿಳ್ಕೊಂಡಿವ್ರಿ. ಏನು ಹೊತ್ಕೊಂಡು ಹೋಗಲ್ಲಲ್ರಿ, ಇರೋ ಅಷ್ಟು ದಿವಸ ಚಂದಿರ್ಬೇಕಂತನ. ಅಲ್ಲಿ ಸರಳವಾಗಿ ಹೇಳ್ಬಿಟ್ರಿ. ಅಲ್ವಾ ಹೊರಗೆ ಅಕ್ಕದಲ್ಲ ಯಾಕೆ ಕರ್ಕೊಂಡ್ಬಂದಿವಿ? ಅವ್ರ ಮನೆಯವರು ತೀರ್ಕೊಂಬಿಟ್ರಿ. ಸ್ವಲ್ಪ ಅವ್ರ ಗಂಡ ಮನೆಯವ್ರು ಸೇರ್ಲಿಲ್ಲ, ಅದಕ್ಕೆ ನಮ್ಮ ಹತ್ರ ಕರ್ಕೊಂಬಂದ್ವಿ. ಹೊರಗೆ ಕುಂತಿದ್ದಾರೆ ಸರ್ ಅಕ್ಕರ. ಅವ್ರು ನಮ್ಮ ಹತ್ರ ಒಟ್ಟು 4 ಮಂದಿ ಸರ್. ಇವರು ಒಬ್ರು ತೀರ್ಕೊಂಡಿದ್ದಾರೆ ಸರ್. ಅವ್ರು ಭಾಳ ಚೆನ್ನಾಗಿದ್ರು. ಅವ್ರ ಮನೆಗೆ ಅದೆಲ್ಲ ಚೆನ್ನಾಗಿದ್ರು. ಈಗ ಅವ್ರನ್ನೂ ನೀವೇ ನೋಡ್ಕೊತೀರಿ? ಹೌದು ಸರ್. ಎಂಥ ಮನುಷ್ಯರಿ ನಿಮ್ಮದು? ಅದನ್ನು ತಂದೆ ತಾಯಿಗಳು ಹೇಳ್ಯಾರ. ಅಷ್ಟು ಈಜಿ ಅಲ್ಲ ಸರ್, ಅಷ್ಟು ಈಜಿ ಅಲ್ಲಮ್ಮ. ಹೌದ್ರಿ, ಎಲ್ಲದನ್ನು ತ್ಯಾಗ ಮಾಡೋದು ತಂಗಿ ಅಂತ. ಹೌದ್ರಿ ಸರ್. ನನ್ನ ಈ ಒಳಗಿನ ಚೇತನ್ಯನೇ ಇವ್ರು. ಇದು ಜಡ ಸರ್. ಎಲ್ಲ ಆ್ಯಕ್ಟಿವಿಟಿ ಚೇತನ್ಯ ಇವರ ಸರ್. ಆಮೇಲೆ ಇದನ್ನೇನು ಮಾಡ್ತಾರ ಸರ್, 70% ಕೆಲಸ ಇವ್ರದೇ. ಈ ಎಲ್ಲ ಕ್ಲೀನ್ ಮಾಡಿಕೊಡ್ತಾರೆ, ಆಮೇಲೆ ಅಲ್ಲಿ ಹಾಕ್ತಾರೆ, ಆಮೇಲೆ ಅಂಗಡಿಗಳೆಲ್ಲ ಇದು ಮಾಡ್ತಾರೆ. ಆಮೇಲೆ ದುಡ್ಡನ್ನು ನಮ್ಮ ಮನೇಲಿ ಅವ್ರದ್ದು ಇವ್ರದ್ದು ಅಂತ ಇಲ್ಲ ಸರ್. ಎಲ್ಲ ಒಂದು ಕಡೆ ಸಂಘಟನೆ ಇರ್ತದೆ, ಯಾರು ಕಾಲ ಬಳಸ್ಬೋದು. ಇವರು ಬಳಸೋಂಥ ಭಾಳ ಕಡಿಮೆ ಸರ್. ಹೇಳ್ತಾರೆ ಸರ್, ಇವರೆಲ್ಲ ಕಲ್ತ್ಕೊಂಡು ಆ ಗಿಫ್ಟ್ ಹೆಂಗಿಡ್ತಾ ಇದ್ದಾರೆ. ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ ಅಲ್ರಿ. ನಾಳೆ ಕಷ್ಟ ಸುಖ ಅಂದ್ರೆ ಯಾರು ದುಡ್ಡು ಹೆಲ್ಪ್ ಮಾಡೋದಿಲ್ರಿ. ಅದಕ್ಕೆ ನಮ್ಮದು ನಾವೇ ಸ್ವಲ್ಪ ಜೋಡಿಸಿಟ್ಕೊಳ್ಳೋಣ ಅಂತ ಇದ್ರೆ ಯಾರಾದ್ರೂ ನೋಡಿದ್ರೆ, ಕಷ್ಟ ಆದ್ರೆ ಯಾರು ನೋಡಲ್ಲಲ್ರಿ. ಈ ಮನೆ ಕಟ್ಸಕ್ಕೆ ಫೌಂಡರ್ ಅಂದರೆ ನನ್ನ ಕಡೆಗೆ ಇದ್ದಿದ್ದೆ ಬರೀ 6 ಲಕ್ಷ. ಉಳ್ಕಿದೆಲ್ಲ ಇವ್ರು ಬಂಗಾರ ಮಾರಿ ಮತ್ತು ಮನೆಗೆ ಇವ್ರು ಇಟ್ಕೊಂಡದ್ದು ಸೇರಿಸಿ ಎಲ್ಲ ಸೇರಿಸಿ ಕೊಟ್ಟರು. ಅವಾಗ ಇದು ಮನೆ ಕಟ್ಕೊಂಡಿದ್ದೀನಿ. ಅದ್ಭುತ. ಬರ್ರಿ ನಿಮ್ಮ ಇನ್ನೊಬ್ಬ ಅಕ್ಕ ನೋಡೋಣ. ಇವರು ನಮ್ಮ ಮನೆಯಲ್ಲೇ ಹೆಣ್ಮಕ್ಳದ್ರಾಗೆ ಹಿರಿಯ ಮಗಳು ಸರ್ಕಿ. ಈಕಿ ವೀರಮ್ಮ ಅಂತ ನಮ್ಮ ಮನೆಯಿಂದ ಸರ್. ಗಂಡನ ಮನೆಗೆ ಹೋಗ್ಬೇಕಾರೆ ರತ್ನಮ್ಮ ಅಂತ ಹೆಸರಾಗಿದೆ ಸರ್. ಆಮೇಲೆ ಇವ್ರನ್ನ ಮದುವೆ ಮಾಡಿಕೊಟ್ಟಿವಿ ಸರ್. ಮದುವೆ ಮಾಡಿಕೊಟ್ಟು ಬೆಂಗಳೂರಾಗಿದ್ದರು ಸರ್. ಇವರು ಬೆಂಗಳೂರಾಗಿದ್ದರು. ಜೀವನ ಮಾಡೋಕ್ಕಾದಾಗ ಭಾಳ ಕಷ್ಟದಾಗ ಜೀವನ ಮಾಡಿದ್ರು ಸರ್. ಆಮೇಲೆ ಇವ್ರ ಮನೆಯವರು ಸ್ವಲ್ಪ ಹಿಂಸೆ ಜಾಸ್ತಿ ಮಾಡಿದ್ರು ಸರ್ ಕರ್ಕೊಂಡೋದಾಗ. ಆಮೇಲೆ ಇಲ್ಲಿ ಕೊಪ್ಪಳದಲ್ಲಿ ಒಂದು ಮನೆ ತೊಗೊಂಡ್ರು ಸರ್, ಅದು ಆಶ್ರಯ ಯೋಜನೆಗೆ. ಅಲ್ಲಿ ವಾಸ ಮಾಡ್ತಾಯಿದ್ರು. ಅವರು ಮನೆಯವರಿಗೆ ಸ್ವಲ್ಪ ಶುಗರ್ ಇತ್ತು, ಆಮೇಲೆ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ರು ಸರ್. ಅಲ್ಲಿಂದ ಇವರು ಅಲ್ಲೇ ವಾಸ ಮಾಡ್ತೀನಿ ಅಂದರು. ಇಲ್ಲಿ ನಾವಿಷ್ಟು ಮಂದಿ ಇದ್ದನು ಹೊರ ಬೇಡಮ್ಮ, ನಮ್ಮ ಜೊತೆಗೆ ಇರು, ನಮಗೂ ನಿನ್ನ ಸಹಾಯ ಆಕತಿ ನಿನ್ನಿಂದನೂ ನಮಗೆ
ಅನುಕೂಲ ಆಕತಿ, ನಮಗೂ ನೀನು ಇದ್ದಂಗೆ ಆಕತಿ ಅಂತ ಇಲ್ಲೇ ಬಂದು ಇಲ್ಲೇ ಅದು ಹೇಳ ಮೇನ್. ಮಕ್ಕಳು ಏನೋ ಇಲ್ಲ ಮಕ್ಕಳಾಗಿಲ್ಲ ಸರ್. ಹೇಳಿಮ್ಮ, ಹೇಳಿ ಏನು ಹೇಳ್ತೀರಿ ತಮ್ಮನ ಬಗ್ಗೆ? ನಮ್ಮ ತಮ್ಮ ನಮಗೆ ಭಾಳ ಆಶ್ರಯ ಮಾಡಿದ್ದಾರೆ. ನಮ್ಗೆ ಏನಿಲ್ಲ ಅಂದ್ರೂ ಕಷ್ಟ ಅಂದ್ರೂ ಬಂದ್ಬಿಡತ್ತ. ಆದ್ರೆ ನಮ್ಮ ಗಂಡನ ಮನೆಯವ್ರು ಹಚ್ಕೊಳ್ಳಿಲ್ಲ ರೀ. ನಮ್ಮ ಯಜಮಾನ್ರಿಗೆ ಹುಷಾರಿಲ್ಲ ಅಂದ್ರೂ ಬರ್ತಿದ್ದಿಲ್ಲ. ನಮ್ಮ ತಮ್ಮ ಫೋನ್ ಮಾಡಿದೆ ಅಂದ್ರೆ ಬೆಳಕರತ್ತಿಗೆ ಇರ್ತಿದ್ದಲ್ಲ ರೀ. ತೋರ್ಸ್ಕೊಂಬರ್ತಿದ್ರು, ಮಾಡ್ತಿದ್ರು, ದುಡ್ಡು ಎಲ್ಲ ಸಹಾಯ ಮಾಡ್ತಿದ್ರು. ನಮ್ಮ ತಮ್ಮರ ಬಗ್ಗೆ ಹೇಳಕ್ಕಂದ್ರೆ ಆಗ್ತಾನೆ ಇಲ್ರಿ. ತಂದೆ ಸಮಾರಿ ನಮ್ಮ ತಮ್ಮರು ನಮಗೆ. ಮುಂದಿನ ಜನ್ಮದ ತಂದೆ ಅಕ್ಕರೋ ಹಿಂದಿನ ಜನ್ಮದ ತಂದೆ ಆಗಿದ್ದು ಅಷ್ಟರ ಮಟ್ಟಿಗೆ ಕಾಪಾಡ್ಸ್ಕೊಂತಾರೆ ರೀ ನಮ್ಮನ್ನ. ಯಾರು ನಮ್ಮ ಯಜಮಾನ್ರು ಕೂಡ ಅಷ್ಟರ ಮಟ್ಟಿಗೆ ನೋಡ್ಕೊಳ್ಳಿಲ್ಲ, ಅಷ್ಟು ನೋಡ್ಕೊಂಡ್ರಿ. ಒಂದ್ರಿ ನಮ್ಮ ನಿಜ ಬಿಡಮ್ಮ, ಯಾರು ನೋಡಲ್ಲ ಇವತ್ತಿನ ಕಾಲ. ಹ್ಞೂ ಯಾರ್ಯಾರು ನೋಡಲ್ಲ ರೀ. ಎಷ್ಟು ಇದು ಐತಂದ್ರೂ, ಎಷ್ಟು ಅವ್ರದ್ದು ತವ್ರ ಗಂಡನಾಗ ಆಸ್ತಿ ಐತಂದ್ರೂ ಅಷ್ಟ್ರ ಮಟ್ಟಿಗೆ ನೋಡ್ಕೊಂಡ್ರೆ. ನಮ್ಗೆ ಏನೇನು ಇಲ್ಲದ್ರೂ ಈಗ ಚೆನ್ನಾಗಿದ್ದೀರಲ್ಲ? ಹ್ಞೂ ಚೆನ್ನಾಗದಿರಿ. ಒಂದು ನೀವು ಸಜೆಷನ್ ಮಾಡಿ ಹೋಗ್ರಿ ಸರ್. ಎಲ್ಲದ್ರಿಗೂ ಸಂಕುಚಿತ ಮನೋಭಾವ ಬೇಡ. ಜೀವನದಲ್ಲಿ ಕಳ್ಕೊಂಡಿರೋದು ಆಗಿದೆ ಸರ್. ಎಲ್ಲದ್ರಿಗೂ ಚೈತನ್ಯವಾಗಿರೋ ಅಂತ ಹೇಳ್ತೀನಿ ಸರ್ ನಾನು. ಅದೊಂದು ನೀವು ಹೇಳ್ಬಿಡಿ ಸರ್. ಹೌದಲ್ಲಮ್ಮ, ಈಗ ಅಣ್ಣ ಹೇಳೋದು ನಿಜ ಅಲ್ವಾ? ಈಗ ಆಗಿದ್ದು ವಾಪಸ್ ಅಂತೂ ಬರಲ್ಲ. ಅದು ಸರ್ ಹೋಗಿ ಏನು ಮಾಡ್ತಾವೆ ಸರ್ ಅಂದರೆ, ಅಲ್ಲಿ ಹಿಂದೆ ಇತ್ತಿರ್ತಾರೆ ಸರ್, ಅಲ್ಲೇ ಒಬ್ಬಕ್ಕೆ ಕುಂತು ಬಿಡ್ತಾಳೆ. ಇಲ್ಲಾಂದ್ರೆ ಇಲ್ಲೆಲ್ಲರೂ ಒಂದು ಹತ್ರ ಹೋಗ್ಬೇಕು. ಅದನ್ನೇ ಬೆರ್ತೀಯಮ್ಮ, ಅದೆಲ್ಲ ಆಗಿರ್ತಾವ ಹೋಗಿರ್ತಾವ ಅಂತ ಹೇಳ್ತೀನಿ ಸರ್. ಅಲ್ಲಮ್ಮ, ಈಗ ಆಗಿದ್ದು ಆಗೋಯ್ತು, ವಾಪಸ್ ಅಂತೂ ಬರಲ್ಲ ತಾನೆ. ಬರಲ್ಲ. ಹೌದು. ಈಗ ಇವ್ರ ಜೊತೆಗೆ ಇವ್ರಿಗೆ ಸಮಾಧಾನ ಆಗೋದಿಲ್ಲ. ಹ್ಞೂ ಸರ್, ಅದನ್ನು ಅದಕ್ಕೆಲ್ಲ ಇದೆ ಒಂದೊಂದಿಟ್ಟು ನೀವು ಜಗಳ ಬರ್ತಾವಂದ್ರಲ್ಲ, ಯಾವಾಗಾರ ಮಾಡಕ್ಕೆ ಹೋಗ್ತೀವಿ ಸರ್, ಮಾಡಕ್ಕೆ ಅನ್ಸೋದು. ಇಲ್ರಿ ಹಂಗೆ ನೀವು ಅನ್ನೆಲ್ಲ ಸಿಟ್ಟು ಮಾಡ್ತಾನೆ. ಮತ್ತೆ ಹೊರ ಕುಂದಿರ್ತೀವಿ. ಈಗ ಅಲ್ಲಿ ಹೋಗಿ ಕುಂದಿರ್ಬೇಡ್ರಿ, ಒಬ್ಬರೇ ಯಾಕೆ ಕುಂದಿರ್ತೀರಿ? ಏನ್ ಕುಂದಿರ್ತೀವಿ? ಈಗ ತಮ್ಮ ನಿಮಗೋಸ್ಕರ ಎಲ್ಲವನ್ನು ತ್ಯಾಗ ಮಾಡಿ ನಿಮ್ ಜೊತೆಗಿದ್ದಾರೆ ಇದು ಹೌದಾ? ಅಲ್ವಾ? ಹೌದ್ರಿ. ಈಗ ಅವ್ರಿಗೆ ಬೇಜಾರಾಗ್ತಾರೆ, ನೀವು ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ಹೌದು. ಹಂಗಾಗಿ ಇರಿ, ಅದೆಲ್ಲ ಅಷ್ಟು ಈಸಿಯಾಗಿ ಮರ್ತೋಗಲ್ಲ. ಯಾವುದು ನಾವು ಹೇಳಿದಷ್ಟು ಈಸಿ ಆಗೋದಿಲ್ಲ. ನೆನಪು ಬರ್ತದೆ, ಅಯ್ಯೋ ಇವ್ರಿಗೆಲ್ಲಿ ಭಾರ ಆದ್ನೋ ಅಂತ ಅನಿಸ್ತದೆ. ಇಲ್ಲ ಸರ್, ಅದನ್ನ ಬೈತಾರೆ. ನಾನೇನಾರ ನನ್ನ ಜೀವಿತ ಅವಧಿಯ ಕೊನೆಯ ಕ್ಷಣದವರೆಗೆ ಆ ಮಾತು ಅನ್ಕೊಳಲ್ಲ ಅಂತ ಹೇಳಿ ಸರ್. ಇನ್ನೇನು ಹೇಳಿ ಸರ್, ನಾನೀಗ ಅವ್ರಿಗೆ ಏನಾರ ಅಕಸ್ಮಾತ್ ಇದ್ರೆ ನಾನು ಇವತ್ತು ಲೈಫ್ ಯಾರು ಎಂದಂತ ಗೊತ್ತಿಲ್ಲ ಸರ್. ಈಗಿದ್ರೆ ಇನ್ನೂ ಸ್ವಲ್ಪ ಗೊತ್ತಿಲ್ಲ. ಇವ್ರು ಫ್ಯೂಚರ್ ಪ್ಲಾನ್ ಮಾಡೇ ನಾನು ಏನಾರ ಮಾಡ್ಬೇಕು ಅನ್ನೋದು ನನ್ನ ಮನೋಭಾವ ಸರ್. ನಾನು ಇಲ್ಲಿದ್ರು ಇವ್ರು ಬದುಕಬೇಕು, ಆ ಥರ ಯೋಚನೆ ಮಾಡೋಣ ನಾನು ಸರ್. ಇವ್ರು ಹಂಗೆ ಬರೀ ಅಂತ ಅನ್ಕೋಬಾರ್ದು ಸರ್, ಅಷ್ಟೇ. ಆದ್ರೆ ಎಲ್ಲ ಇದ್ದು ಅತ್ತಿ ಮನೆಗೆ ಏನು ಅನ್ನಲ್ಲಲ್ರ. ನಮ್ಮ ಒಂಚೂರು ಬೇಜಾರಾಗದ್ರಿ. ಪಾಪ ನಮ್ಮ ತಮ್ಮ ಎಷ್ಟು ಅಲ್ಲ ಅನ್ನಬಾರ್ದು. ಅಲ್ಲದು ಎಷ್ಟಾಗ್ಲಿ ಮನಿನೇ ಅಮ್ಮ, ಎಲ್ಲ ಆಟ ಅಲ್ಲಿದೆ. ಅದಕ್ಕ ನಾವಿಲ್ಲಿ ಬರೀ ಎಷ್ಟೊತ್ತು ಆಡ್ಬೇಕು ಅಷ್ಟೇ ನಮ್ಗೆ. ಅಷ್ಟೇ ಆಗ್ಬೇಕ್ರಿ. ಹೀಗಾಗಿ ಇರೋ ಅಷ್ಟು ದಿವಸ ಚೆನ್ನಾಗಿರಿ. ಓಕೆಮ್ಮ, ಖುಷಿ ಆಯ್ತು. ಹ್ಞೂ ಸರಿ, ನಮಸ್ಕಾರಮ್ಮ. ಗೆಳೆಯರೇ, ಇಷ್ಟೊತ್ತು ಈ ಚಟ್ನಿ ಕತೆ ಕೇಳಿದ್ದೀರಿ. ಬಟ್ ಅದಕ್ಕೂ ಮೀರಿ ಬೇರೆ ಏನೋ ಹೇಳಿದೆ ಈ ಕತೆ. ನನಗೆ ಅದಕ್ಕಾಗಿ ಭಾಳ ಇಷ್ಟ ಆಯಿತು. ಕೊಟ್ಟೂರಿಗೆ ಬಂದಾಗ ಅಥವಾ ನೀವು ಎಲ್ಲಿದ್ದರೂ ಕೂಡ ನಿಮಗೆ ಆನ್ಲೈನಲ್ಲಿ ಈ ಅಣ್ಣ ಮತ್ತು ತಂಗಿ ಅಕ್ಕಂದಿರು ಮಾಡಿದ್ದೆಲ್ಲ ನಿಮಗೆ ಸಿಗುತ್ತೆ. ಭಾಳ ಅಕ್ಕರೆಯಿಂದ, ಪ್ರೀತಿಯಿಂದ, ಗೌರವದಿಂದ ಮಾಡಿದ್ದಾರೆ. ಹಾಗಾಗಿ ಇವರನ್ನು ಹರಸಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಯಾಕೆ ಅಂತೇಳಿದರೆ ಈ ಬಾಂಧವ್ಯಗಳು ನಿಜಕ್ಕೂ ಅಚ್ಚರಿ ಅಂತ ಅನ್ನಿಸ್ತು ನನಗೂ ಕೂಡ. ನಿಮಗೂ ಕತೆ ಕೇಳಿ ಹಾಗೆ ಅನಿಸಿರುತ್ತೆ. ದಯವಿಟ್ಟು ನಿಮ್ಗೇನು ಬೇಕು ಪ್ಯೂರ್ ಇದರಲ್ಲಿ ಯಾವುದೂ ಮಿಕ್ಸ್ ಇಲ್ಲ. ಕಲರ್ ಆಗಲಿ ಇನ್ಯಾವುದಾಗಲಿ ನಿಮಗೆ ಎಂಥದ್ದು ಮಿಕ್ಸ್ ಇಲ್ಲ. ಪ್ಯೂರ್ ಆರ್ಗ್ಯಾನಿಕಲ್ಲಿ ಮಾಡಿದ್ದಾರೆ. ನಿಮಗೆ ಮಾವಿನಕಾಯಿ ಉಪ್ಪಿನಕಾಯಿ ಸಿಗುತ್ತೆ, ಆಮೇಲೆ ಹುಂಚಿಕಾಯಿ ಚಟ್ನಿ ಸಿಗುತ್ತೆ, ನಿಂಬೆ ಹಣ್ಣಿಂದು ಸ್ವೀಟ್ ಸಿಗುತ್ತೆ, ಸ್ವೀಟ್ ಉಪ್ಪಿನಕಾಯಿ ಅದ್ಭುತವಾಗಿರುತ್ತೆ. ಹುಣಸೆ ಹಣ್ಣಿನ ಚಟ್ನಿ ಸಿಗುತ್ತೆ, ಖಾರವಾಗಿರುತ್ತೆ, ಹುಳಿ ಇರುತ್ತೆ, ಸ್ವಲ್ಪ ಸ್ವೀಟ್ ಇರುತ್ತೆ, ಅದ್ಭುತವಾಗಿರುತ್ತೆ. ನೀವು ಚಪಾತಿ ಅನ್ನ ಯಾವುದಕ್ಕಾದ್ರೂ ಯೂಸ್ ಮಾಡ್ಬೋದು. ವರ್ಷಾನುಗಟ್ಟಲೆ ಇಟ್ಟರು ಕೆಡೋದಿಲ್ಲ. ಹಾಗಾಗಿ ತರಿಸ್ಕೊಳ್ಳಿ. ಇವು 4 ಇಂಗ್ರೀಡಿಯೆಂಟ್ಸನ್ನು ತರಿಸಿ ಇಟ್ಕೊಳ್ಳಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಮತ್ತು ಈ ವಿಡಿಯೋನ ಶೇರ್ ಮಾಡಿ. ಇಂಥವ್ರಿಗೆ ಅನುಕೂಲ ಆಗುತ್ತೆ. ಕೊಟ್ಟೂರಿಗೆ ಬಂದಾಗ ಮಿಸ್ ಮಾಡಿಬಿಡಿ. ಕೆಳಗಡೆ ನಂಬರ್ ಬರ್ತಾ ಇದೆ, ಫೋನ್ ಮಾಡಿ ಈಗಲೇ ಬುಕ್ ಮಾಡಿ ತರಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ 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 ಗೆಳೆಯರೇ.